Hi friends, I'm with a special friend today. I'm with a dog. Sorry, it's not dog. When you write DOG, the other side, it is GOD. ಡಾಗ್ ಜೊತೆ ಎಲ್ಲ ನಾನಿರೋದು, ಗಾಡ್ ಜೊತೆ ಇರೋದು. ಯಾರು ಇವೆಲ್ಲ ವಿಶ್ವ, ಇವು ವಿಶೇಷ ಮಾಹಿತಿಗಳು, ಇದರಿಂದ ನಾವು ತುಂಬ ಕಲಿಬೋದು. ಅದೇನಪ್ಪ ಅಂತಂದರೆ ನೋಡಿ, ಹುಟ್ಟಿದವಾಗಿನಿಂದ ಇದ್ಯಾವತ್ತೂ ಟೂತ್ ಪೇಸ್ಟು ಅಥವಾ ಬ್ರಷ್ ತೆಗೆದುಕೊಂಡು ಹಲ್ಲು ಉಜ್ಜಲಿಲ್ಲ. ನೋಡ್ತೀರಾ ಹಲ್ಲು ಹೇಗಿದೆ ಅಂತಂತೇಳಿ? ನೋಡಿ, ಇದು ಬೀದಿ ನಾಯಿ. ನಾನು ಕುಪ್ಪಳ್ಳಿಯಲ್ಲಿದ್ದೀನಿ, ಕುವೆಂಪು ಅವ್ರ ಮನೆಗೆ ಬಂದಿದ್ದೆ. ನೋಡಿ ಹೇಗಿದೆ ನೋಡಿ, ಇಟ್ ಈಸ್ ಸೋ ವೈಟ್. Just imagine here, it is crystal white. It has never, brushed its teeth. Not just that, ಇದದ್ದು ಡ್ರೆಸ್ ನೋಡಿ, ನಾವು ಅದ್ರ ಹೊಸ ಡ್ರೆಸ್ ತೆಗೆದುಕೊಳ್ಬೇಕು, ಹೊಸ ಡ್ರೆಸ್ ಹಾಕ್ಕೊಳ್ಬೇಕು, ಪ್ರತಿದಿನ ಸ್ನಾನ ಮಾಡಬೇಕು. ಒಂದು ದಿನವೂ ಸ್ನಾನ ಮಾಡಲಿಲ್ಲ, ಓಕೆ, ಒಂದು ದಿನವೂ ಬಟ್ಟೆ ಬದಲಾವಣೆ ಮಾಡಲಿಲ್ಲ. ಆದರೂ ನನಗಿಂತ ನಿಮಗಿಂತ ಅದ್ಭುತವಾಗಿ ಬ್ಯೂಟಿಫುಲ್ಲಾಗಿ ಪ್ರೆಟ್ಟಿಯಾಗಿದೆ. ದ್ಯಾಟ್ ಈಸ್ ಯೂನಿವರ್ಸ್. ಅಷ್ಟೇ ಯಾಕೆ, ಒಂದು ದಿನವೂ ತೊಳ್ಕೊಳ್ಳೂ ಇಲ್ಲ, ಅಷ್ಟು ವಿಶ್ವ ಅಂದರೆ ಹಾಗೇನೆ. ಅದಕ್ಕೆ ಅದು ಇದೇ ಬೇರೆ, ಫೀಲೇ ಬೇರೆ. ಏನಿವೆ, ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು, ನಿಯತ್ತಿಗೆ ಇನ್ನೊಂದು ಹೆಸರು ಈ ಬ್ಯೂಟಿಫುಲ್ ಡಾಗ್ಸ್, ಗಾಡ್ಸ್. ನಾವು ನಮ್ಮ ಲೈಫ್ನಲ್ಲಿ, ಬಿಸ್ನೆಸ್ಸಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಯಾವುದೇ ವಿಚಾರವಾಗಲಿ ನಿಯತ್ತಾಗಿರಬೇಕು, ಪ್ರಾಮಾಣಿಕತೆಯಿಂದ ಇರಬೇಕು. ಆಗ ವಿಶ್ವ ನಮಗೆ ಕೇಳಿದ್ದನ್ನೆಲ್ಲ ಕೊಡ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಲರ್ನ್ so many things from this universe, from every little creature, from every little bird and animal. We can learn so many things. ಇದು ನನಗೆ ಯಾರಂತಲೇ ಗೊತ್ತಿಲ್ಲ, ಸಡನ್ನಾಗಿ ಇಲ್ಲಿ ಬಂದಾಗ ಜಸ್ಟ್ ಬಿಕಮ್ ಸೋ ಫ್ರೆಂಡ್ಲಿ. ಇದರ ಹೆಸರೇ ನನಗೆ ಗೊತ್ತಿಲ್ಲ, ಒಂದು ಹೆಸರಿಡೋಣವಾ? ಇವನು, ನಾವು ಕುಪ್ಪಳ್ಳಿಯಲ್ಲಿದ್ದೀವಿ, ಕುವೆಂಪು ಅವ್ರ ಊರಿದು. ಏನಿಡೋಣ? ಪರಮಾತ್ಮ ಅಂತಿಟ್ರೆ ಹೇಗಿರುತ್ತೆ? ಪರಮಾತ್ಮ, ಓಕೆ, ಸೂಪರ್ ಕಣ. ನಿನ್ನ ಹೆಸರು ಇವತ್ತಿನ ನೀನು ಪರಮಾತ್ಮನಪ್ಪ. ಸಾಧ್ಯವಾದರೆ ವರ್ಕ್ಶಾಪ್ ಬರ್ತೀಯ ನೀನು? ಪರಮಾತ್ಮ ಏನಕ್ಕೆ ವರ್ಕ್ಶಾಪ್ ಬರಬೇಕು? ನಾವು ಇವನ ಹತ್ರ ಕಲಿಯೋದಿದೆ. ಬಾಯ್ ಕಣಯ್ಯ, ಸಿ ಯು ಇನ್ ದ ವರ್ಕ್ಶಾಪ್. ಓಕೆ, ಬಾಯ್. ಥ್ಯಾಂಕ್ ಯು.